ನಮ್ಮ ಊರಿನ ಮನೆಗಳಲ್ಲೆಲ್ಲ ಯಾರಾದ್ರೂ ಹೊರಗಿಂದ ಬಂದಾಗ ನೀರಿನ ಜೊತೆ ಬೆಲ್ಲ ಕೊಡೋ ರೂಢಿ ಇದೆ. ಈಗಿನ ಫ್ಯಾಷನ್ ಅಂತ ಕೆಲವರು ಬೆಲ್ಲದ ಬದಲಿಗೆ ಸಕ್ಕರೆ ಕೊಡ್ತಾರೆ ಅಥವಾ ಐಸ್ ಹಾಕಿರೋ ಜ್ಯೂಸ್ ಕೊಡ್ತಾರೆ. ಆದ್ರೆ ಹಿಂದಿನವರು ಬಿಸಿಲಲ್ಲಿ ಬಳಲಿರೋ ದೇಹದಲ್ಲಿ ಉಷ್ಣಾಂಶವನ್ನ ಸ್ಟಿರ್ ಮಾಡಿ ಬೆವರು ಬರುವಂತೆ ಮಾಡಿ ದೇಹ ತಣಿಸೋದಕ್ಕೆ ಬೆಲ್ಲ ಕೊಡ್ತಿದ್ರು ಅನ್ನೋದು ಹಲವರಿಗೆ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಹಲವು ಕಡೆ ಈಗ್ಲೂ ಊಟದ ನಂತರ ಬೆಲ್ಲ ಬಾಯಿಗಿಡ್ತಾರೆ. ಆದ್ರೆ ಅದು ಯಾಕೆ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಚಳಿಗಾಲದಲ್ಲಿ ಬೆಲ್ಲ ತಿಂದ್ರೆ ವಿಟಮಿನ್ಗಳು ಮತ್ತು ಲವಣಗಳು ಹೊಟ್ಟೆ ಸೇರುತ್ತವೆ. ಜೊತೆಯಲ್ಲೇ ನಿರೋಧಕ ಶಕ್ತಿಯನ್ನು ಸೃಷ್ಟಿಸಿ ದೇಹವನ್ನ ಬೆಚ್ಚಗಿಡುತ್ತೆ. ನೆಗಡಿ ಕೆಮ್ಮಿದ್ರೆ ನಿವಾರಿಸುತ್ತೆ. ದೇಹದಲ್ಲಿ ಉಷ್ಣತೆಯನ್ನ ಕಂಟ್ರೋಲ್ ಮಾಡುತ್ತೆ. ಅಬ್ಬಬ್ಬಾ, ಬೆಲ್ಲದ ಈ ಉಪಯೋಗಗಳು ಗೊತ್ತೇ ಇರ್ಲಿಲ್ಲ ಅನ್ಕೊಂಡ್ರಾ? ಅಷ್ಟಕ್ಕೆ ಮುಗ್ದಿಲ್ಲ. ದೇಹದಿಂದ ಸಿಗೋ ಇನ್ನು 10 ಹಲವು ಲಾಭಗಳು ಇಲ್ಲಿವೆ. ಬೆಲ್ಲ ದೇಹದಲ್ಲಿ ಜೀರ್ಣಕ್ರಿಯೆಗೆ ನೆರವಾಗೋ ಎಂಜೈಮ್ಗಳನ್ನ ಸಕ್ರಿಯಗೊಳಿಸುತ್ತೆ. ಈ ಮೂಲಕ ಜಠರದ ಚಲನೆಗೆ ನೆರವಾಗಿ ಮಲಬದ್ಧತೆಯಿಂದ ರಕ್ಷಿಸುತ್ತೆ. ಬೆಲ್ಲ ಅನ್ನೋದು ಒಂದು ಅತಿ ಸಹಜವಾದ ದೇಹ ಸ್ವಚ್ಛಗೊಳಿಸೋ ಸಾಧನ. ಇದು ಮೂತ್ರಪಿಂಡದಲ್ಲಿರೋ ವಿಷಕಾರಿ ರಾಸಾಯನಿಕಗಳನ್ನ ಹೊರಹಾಕಲು ನೆರವಾಗುತ್ತೆ. ಅಲ್ಲದೆ ಶ್ವಾಸಕೋಶ, ಶ್ವಾಸನಾಳ, ಕರುಳು, ಹೊಟ್ಟೆ ಮತ್ತೆ ಅನ್ನನಾಳವನ್ನ ಸ್ವಚ್ಛಗೊಳಿಸುತ್ತೆ. ಅತಿ ಮಾಲಿನ್ಯ ಇರೋ ಕಡೆ ಕೆಲಸ ಮಾಡೋರೆಲ್ಲ ಬೆಲ್ಲ ತಿನ್ನೋದು ಉತ್ತಮ. ಶೀತ ಮತ್ತೆ ಕಫ ಇದ್ದಾಗ ಬೆಲ್ಲ ತಿನ್ಬೇಕು. ಬಿಸಿನೀರಲ್ಲಿ ಬೆರೆಸಿ ಅಥವಾ ಚಹಾಗೆ ಸಕ್ಕರೆ ಬದಲು ಬೆಲ್ಲ ಹಾಕಿ ಕುಡಿದ್ರೆ ಜ್ವರದ ಲಕ್ಷಣಗಳಿಂದ ಮುಕ್ತಿ ದೊರಕುತ್ತೆ. ಬೆಲ್ಲದ ಅತಿ ಪ್ರಸಿದ್ಧ ಲಾಭ ಅಂದ್ರೆ ರಕ್ತ ಶುದ್ಧೀಕರಣ. ನಿತ್ಯವೂ ಸೀಮಿತ ಪ್ರಮಾಣದಲ್ಲಿ ಸೇವಿಸೋದ್ರಿಂದ ರಕ್ತ ಶುದ್ಧವಾಗಿ ದೇಹವನ್ನ ಆರೋಗ್ಯವಾಗಿಡುತ್ತೆ. ಬೆಲ್ಲದಲ್ಲಿ ಹಲವು ಆಂಟಿ ಆಕ್ಸಿಡೆಂಟ್ಗಳು ಮತ್ತೆ ಲವಣಗಳಾದ ಸತು ಮತ್ತು ಸೆಲೆನಿಯಂ ಇವೆ. ಇವು ಸ್ವತಂತ್ರ ಕಣಗಳಿಗೆ ಹಾನಿಯಾಗದಂತೆ ನೆರವಾಗ್ತವೆ. ಈ ಮೂಲಕ ಬೆಲ್ಲ ಸೋಂಕುಗಳ ನಿರೋಧನೆಗೂ ಸಹಾಯ ಮಾಡುತ್ತೆ. ಬೆಲ್ಲ ತಿನ್ನೋದ್ರಿಂದ ಹಲವು ಪೌಷ್ಟಿಕಾಂಶಗಳು ದೇಹಕ್ಕೆ ಸಿಗೋ ಕಾರಣ ಋತುಸ್ರಾವ ಅಂದ್ರೆ ಮುಟ್ಟಿನ ನೋವಿಂದ ಉಪಶಮನ ಸಿಗುತ್ತೆ. ಮುಟ್ಟಿನ ಸಮಯದಲ್ಲಿ ಮನೋಸ್ಥಿತಿಯಲ್ಲಿ ಬದಲಾವಣೆ ಆಗ್ತಿದ್ರೆ ಬೆಲ್ಲ ತಿನ್ನಿ. ಇದು PMS ಲಕ್ಷಣಗಳ ಜೊತೆ ಹೋರಾಡಿ ಎಂಡೋಮಾರ್ಫಿನ್ ಗಳನ್ನ ಬಿಡುಗಡೆ ಮಾಡುತ್ತೆ. ಇದರಿಂದಾಗಿ ದೇಹಕ್ಕೆ ಆರಾಮ ಸಿಗುತ್ತೆ. ಬೆಲ್ಲದಲ್ಲಿ ಕಬ್ಬಿಣ ಮತ್ತು ಫೋಲೇಟ್ ಇರುವ ಕಾರಣ ರಕ್ತದ ಕೋಶಗಳ ಪ್ರಮಾಣವನ್ನ ಸಾಮಾನ್ಯ ಸ್ಥಿತಿಗೆ ತರಬಹುದು. ಹಿಮೋಗ್ಲೋಬಿನ್ ಪ್ರಮಾಣ ಏರಿಸಲು ಬೆಲ್ಲ ಸಹಾಯ ಮಾಡುತ್ತೆ. ಬೆಲ್ಲದಲ್ಲಿ ಮ್ಯಾಗ್ನೀಷಿಯಂ ಹೆಚ್ಚಿರುವ ಕಾರಣ ಕರುಳಿನ ಆರೋಗ್ಯಕ್ಕೆ ಉತ್ತಮ. 10 ಗ್ರಾಂ ಬೆಲ್ಲದಲ್ಲಿ 16 ಮಿಲಿಗ್ರಾಂ ಮ್ಯಾಗ್ನೀಷಿಯಂ ಇರುತ್ತೆ. ಬೆಲ್ಲ ಕೆಲವು ಆರೋಗ್ಯ ಸಮಸ್ಯೆಗಳನ್ನ ಬಗೆಹರಿಸಲು ನೆರವಾಗುತ್ತೆ. ಬೆಲ್ಲದಲ್ಲಿ ಪೊಟ್ಯಾಷಿಯಂ ಮತ್ತು ಸೋಡಿಯಂ ಇರೋ ಕಾರಣ ದೇಹದಲ್ಲಿ ಆಮ್ಲೀಯ ತತ್ವಗಳನ್ನ ನಿಭಾಯಿಸುತ್ತೆ. ಹೀಗಾಗಿ ರಕ್ತದೊತ್ತಡ ನಿಯಂತ್ರಣದಲ್ಲಿರುತ್ತೆ. ಅಲ್ಲದೆ ಬೆಲ್ಲವನ್ನ ಎಳ್ಳಿನ ಜೊತೆ ಬೆರೆಸಿ ತಿಂದ್ರೆ ಅಸ್ಥಮಾ, ಬ್ರಾಂಕೈಟಿಸ್ ಸಮಸ್ಯೆಗಳು ನಿವಾರಣೆ ಆಗುತ್ತವೆ. ಶುಂಠಿ ಜೊತೆ ಬೆಲ್ಲ ಸೇವಿಸೋದು ಮೂಳೆಗಳಿಗೆ ಅತ್ಯುತ್ತಮ. ಇದರಿಂದ ಸಂಧಿ ನೋವು ದೂರ ಆಗುತ್ತೆ. ತೂಕ ಇಳಿಸೋದಕ್ಕೆ ಬೆಲ್ಲ ತುಂಬಾ ಒಳ್ಳೆಯದು. ಪೊಟ್ಯಾಷಿಯಂ ಹೆಚ್ಚಿರೋ ಕಾರಣ ಎಲೆಕ್ಟ್ರೋಲೈಟ್ ಗಳನ್ನ ಸಮತೋಲನ ಮಾಡಿ ಚಯಾಪಚಯ ಚೆನ್ನಾಗಿರಲು ಬೆಲ್ಲ ಸಹಾಯ ಮಾಡುತ್ತೆ. ಇದರಿಂದಾಗಿ ತೂಕ ಇಳಿಯೋ ಸಾಧ್ಯತೆ ಹೆಚ್ಚಿರುತ್ತೆ. ತೂಕ ಕಡಿಮೆಗೊಳಿಸೋ ಜೊತೆಗೆ ದೇಹದ ಶಕ್ತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಬೆಲ್ಲ ಸಹಾಯ ಮಾಡುತ್ತೆ. ಇಂದಿನ ಈ ಸಂಚಿಕೆ ನೋಡಿ ನೀವು ಬೆಲ್ಲದ ಫ್ಯಾನ್ಸ್ ಆದ್ರಾ? ಇಂದಿನ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಆರೋಗ್ಯ ಜಗತ್ತಿನ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನಮ್ಮನೆ ಡಾಕ್ಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.